ಕೇಸರಿ, ಈ ಕತೆ ಎಲ್ಲ ನಿಂಗೆ ಹೆಂಗೆ ಗೊತ್ತು? ನಿನ್ನ ಕತೆ ಹೇಳ್ತಾ ಇದ್ರೆ ನನ್ನ ಕಣ್ಣಿಗೆ ಕಟ್ಟಾಗಿತ್ತು. ಯಾಕಂದ್ರೆ ಅಣ್ಣ, ಇದೆಲ್ಲ ಆಗ್ಬೇಕಾದ್ರೆ ನಾನು ಆ ಜಾಗದಲ್ಲಿದ್ದೆ, ಅದಕ್ಕೆ ನಂಗೆಲ್ಲ ಗೊತ್ತು. ಯಾಕಣ್ಣ ಗಾಬರಿ ಆಗ್ತಿದ್ದೀರಾ? ನಾನು ತಮಾಷೆಗೆ ಹೇಳಿದೆ ಅಷ್ಟೇ. ನಿಜ ಏನು ಅಂದರೆ, ನನಗೆ ಇದನ್ನೆಲ್ಲ ಹೇಳಿದ್ದು ನಮ್ಮ ಅಜ್ಜಿ. ನಮ್ಮ ಅಜ್ಜಿಗೆ ಗೊತ್ತಿಲ್ದಿರೋ ವಿಷಯನೂ ಇಲ್ಲ, ಗೊತ್ತಿಲ್ದಿರೋ ವಿದ್ಯೆನೂ ಇಲ್ಲ. ಆದರೆ ಅಣ್ಣ, ಇಲ್ಲಿ ಮುಖ್ಯವಾದ ವಿಷಯ ಕತೆ ಅಲ್ಲ, ವಿಧಿದು. ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರದ್ದೇ ಆದಂತಹ ಒಂದು ನಿರ್ದಿಷ್ಟ ವಿಧಿ ಇರುತ್ತೆ. ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ವಿಧಿಯ ನಿಯಮದಂತನೇ ಆಗುತ್ತೆ. ವಿಧಿನ? ನೀನು ಹೇಳ್ತಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಜಗತ್ತಲ್ಲಿ ಹುಟ್ಟಿರೋ ರಾಕ್ಷಸರಿಗೂ ಕೂಡ ಅವ್ರು ಯಾವಾಗ ಹೇಗೆ ಸಾಯ್ತಾರೆ ಅನ್ನೋ ನಿರ್ದಿಷ್ಟ ಸಮಯ ನಿಗದಿಯಾಗಿರುತ್ತೆ. ವಿಧಿ ಈಗಾಗಲೇ ನಮಗೆ ಏನು ಯೋಜನೆ ರೂಪಿಸಿದೆಯೋ ಅದನ್ನು ತಡೆಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಈ ಪ್ರಯಾಣದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರದ್ದೇ ಆದಂತಹ ಒಂದು ಉದ್ದೇಶ ಇರುತ್ತೆ. ಇಷ್ಟು ಚಿಕ್ಕವನಾದರೂ ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡ್ಬಿಟ್ಟಿದ್ಯಾ ಕೇಸರಿ. ಅದು ಸರಿ, ಎಲ್ಲ ವಿಧಿ ಪ್ರಕಾರನೇ ಆಗುತ್ತೆ ಅಂದರೆ ನಮ್ಮ ಕಷ್ಟಕ್ಕೆ ಆ ದೇವ್ರು ಸಹಾಯ ಮಾಡೋದೇ ಇಲ್ವಾ? ನಾವು ಮಾಡೋ ಪ್ರಾರ್ಥನೆ, ಭಕ್ತಿ ಎಲ್ಲ ವೇಸ್ಟಾ? ದೇವರು ಮಾರ್ಗದರ್ಶನ ನೀಡ್ಬೋದಣ್ಣ, ನಾವು ನಡೆಯೋ ಹಾದಿನೂ ತೋರಿಸ್ಬೋದು. ಆದರೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಅದೇ ಹಾದಿಲಿ ನಡೆದು ನಮ್ಮ ಗುರಿನ ತಲುಪೋದು ನಾವೇ ಆಗಿರ್ತೀವಣ್ಣ. ದೇವರು ಪ್ರತಿಯೊಬ್ಬನಿಗೂ ದಾರಿ ತೋರಿಸ್ಬೋದಷ್ಟೇ, ಆದರೆ ಪ್ರತಿಯೊಬ್ಬನ ಪರವಾಗಿ ಅವನೇ ಎಳೆದು ಯುದ್ಧ ಮಾಡೋಕ್ಕಾಗಲ್ಲ. ದೇವರು ತಾನೇ ಹೋರಾಡಿ ಜನರ ಕಷ್ಟಗಳನ್ನ ಸಂಪೂರ್ಣವಾಗಿ ಪರಿಹಾರ ಮಾಡಿಬಿಟ್ರೆ ಆಗ ಈ ಜಗತ್ತಲ್ಲಿ ಸವಾಲುಗಳೇ ಇರಲ್ಲ. ಸವಾಲುಗಳೇ ಇಲ್ದಿದ್ದ ಮನುಷ್ಯನಿಗೆ ಅವನ ಅಸ್ತಿತ್ವದ ಬೆಲೆ ತಿಳಿಯೋದೇ ಇಲ್ಲ. ಈ ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ನಡುವೆ ಒಂದು ಸೂಕ್ಷ್ಮವಾದ ಸಮತೋಲನ ಇದೆ. ಅದಿರೋದ್ರಿಂದಲೇ ಈ ಜೀವನಕ್ಕೊಂದು ಅರ್ಥ ಇದೆ. ಇದೇ ಕಾರಣಕ್ಕೇನೆ ಯುಗಗಳು ಇನ್ನೂ ಮುಂದುವರೆತಿರೋದು. ವಿಶ್ವದಲ್ಲಿರೋ ಪ್ರತಿಯೊಂದು ವಸ್ತುನೂ, ಜೀವಿಯು ಕಾರಣ ಇಲ್ಲದೆ ಹುಟ್ಟೋದೂ ಇಲ್ಲ, ಸಾಯೋದೂ ಇಲ್ಲ. ಇದೆಲ್ಲದರಿಂದನೂ ಒಂದು ಉದ್ದೇಶ ಇರುತ್ತೆ. ಅಂದರೆ ಹೀಗಾಗಿರೋ ಹಿಂದೆನೂ ಒಂದು ಉದ್ದೇಶ ಇದೆಯಾ? ಹೌದು. ಈ ಭೂಮಿ ಮೇಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಮಾಡಬೇಕಾಗಿರೋ ಕೆಲಸ ಇರುತ್ತೆ. ಆ ಕೆಲಸ ಜಗತ್ತಿನ ದೃಷ್ಟಿಯಲ್ಲಿ ಸಣ್ಣದೇ ಆಗಿರಲಿ, ದೊಡ್ಡದೇ ಆಗಿರಲಿ, ಪ್ರತಿಯೊಬ್ಬ ವ್ಯಕ್ತಿನೂ ಈ ಸೃಷ್ಟಿ ಆಟದಲ್ಲಿ ಒಂದಲ್ಲ ಒಂದು ಪಾತ್ರ ನಿಭಾಯಿಸ್ತಾನೆ. ಅದು ಎಲ್ಲರೂ ಹುಡ್ದಾಗಿಂದನೇ ಪಡ್ಕೊಂಡ್ಬಂದಿರೋ ಕರ್ತವ್ಯ. ನೀವೇನು ಯೋಚನೆ ಮಾಡಬೇಡಿ ಅಣ್ಣ, ನಿಮ್ಮ ಮಗಳು ಆದಷ್ಟು ಬೇಗ ಹುಷಾರಾಗ್ತಾಳೆ.